ಬೇರೆಯವರೆಲ್ಲ ಲಕ್ಷ ಕೋಟಿ ಅಂತ ಏನು ಬೇಕಾದ್ರೂ ಹೇಳ್ಕೊಳ್ಳಿ, ನಾನು ಹೇಳ್ತೀನಿ ಸ್ಟಾರ್ಟಿಂಗ್ ಬಜೆಟು 50,000, ಬರೀ 50,000. ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ನೀವು ಟ್ಯಾಟೂ ಆರ್ಟಿಸ್ಟ್ ಅಂತ ಕನ್ಫರ್ಮ್ ಆಗೋವರೆಗೂ ಸ್ಟುಡಿಯೋ ಮಾಡಬೇಡಿ. ಎಕ್ಸಾಕ್ಟ್ಲಿ ಇದು ನಾನು ಹೇಳ್ತೀನಿ. ಸ್ಟುಡಿಯೋ ಮಾಡಬೇಡಿ, ಫೀಲ್ಡ್ ವರ್ಕ್ ಮಾಡಿ. ನಿಮ್ಮ ಫ್ರೆಂಡಲ್ಲೇನೇ ಇರ್ತಾರೆ. ನೀವು ಫಸ್ಟು ಬಂದು ನಾನು ಪ್ರತಿ ಸಲನೂ ಹೇಳ್ತಾ ಇರ್ತೀನಿ, ತಪ್ಪು ಮಾಡಿದಿರೋರು ಯಾರೂ ಇಲ್ಲ ಸರ್, ಯಾರೂ ಇಲ್ಲ. ಇವಾಗ ಅಂಥದ್ದು ದೊಡ್ಡ ಆರ್ಟಿಸ್ಟ್ ನಾನೇ ತಪ್ಪು ಮಾಡಿದ್ದೀನಿ. ನಾನು ಸ್ಟಾರ್ಟಿಂಗಲ್ಲಿ ಇದು ಮಾಡ್ತಾ ತುಂಬ ಟ್ಯಾಟೂಗಳು ಹಾಳು ಮಾಡಿದ್ದೀನಿ, ಮತ್ತು ಅದನ್ನ ನಾನು ಸರಿ ಮಾಡಿದ್ದೀನಿ, ನಾನು ಇದು ಮಾಡಿದ್ದೀನಿ. ಈಗ ಯಾರು ಟ್ಯಾಟೂ ಆರ್ಟಿಸ್ಟ್ಗಳು ಸ್ಟಾರ್ಟಿಂಗಲ್ಲಿ ತಪ್ಪು ಮಾಡಿಬಿಟ್ಟೆ ಮತ್ತೆ ಇದು ಬರೋದು, ಯಾಕಂದರೆ ಅವ್ರಿಗೆ ಅನುಭವ ಆಗ್ತಾ ಹೋಗಬೇಕು. ಇದು ಪ್ರತಿ ಹಂತದಲ್ಲೂ ಕಲಿಯುವಂಥದ್ದೇ ಈ ಟ್ಯಾಟೂ. ಹಾಗಾಗಿ ಫಸ್ಟು ನೀವು ಬಂದು ಒಂದು ಒಳ್ಳೆ ಮಷಿನ್ನು, ಆ ಮಷಿನ್ ಕೂಡ ಯಾರ ಹತ್ರನಾದರೂ ಕೇಳಿ ತೊಗೊಳ್ಳಿ. ನೀವು ಏಕಾಏಕಿ ಹೋಗ್ಬಿಟ್ಟು ಈ ಮಿಷಿನ್ ಕೊಡಿ, ಈ ಮಿಷಿನ್ ಕೊಡಿ ಅಂತಂದರೆ ಅವ್ರಿಗೆ ಯಾವ್ದು ಮಾರ್ಜಿನ್ ಯಾವ್ದು ಬರುತ್ತೋ ಅದನ್ನು ಮಾರ್ತಾರೆ. ಸೊ ಯಾರಾದರೂ ಯೂಸ್ ಮಾಡ್ತಿರೋರ ಹತ್ರ ಕೇಳಿ ಯಾವ ಮಷಿನ್ ತೊಗೋಬೋದು ಅಂತ. ಆಮೇಲೆ ನೋಡೋರು ಗೊತ್ತಾಗುತ್ತೆ ಇವನ ಹತ್ರ ಇರೋ ಬಜೆಟಲ್ಲಿ ಈ ಒಂದು ಮಷಿನ್ ತೊಗೋಬೋದು ಅಂತ ಇರುತ್ತಲ್ಲ. ಫಸ್ಟು ಮಷಿನ್ನು, ಆಮೇಲೆ ಅದಕ್ಕೆ ಬೇಕಾಗಿರೋದು ಏನೇನಿರುತ್ತೆ ಅದೊಂದು ಸೆಟ್ಟೇ ಬಂದ್ಬಿಡುತ್ತೆ. ಒಂದು ಬಡ್ಜೆಟ್ನ ಕ್ಲೀನಾಗಿ ಮಾಡ್ಕೊಳ್ಳಿ, ಯಾವುದಾದ್ರು ಎಷ್ಟೆಷ್ಟಿಗೆ ಬೇಕು ಅಷ್ಟೇ. ಒಂದು ಮಷಿನ್ ಬೇಕಾಗುತ್ತೆ, ಮತ್ತು ಒಂದು ಟ್ಯಾಟೂ ಮಾಡೋದಕ್ಕೆ ಏನು ಬೇಕೋ ಐಟಮ್ ಅದೊಂದು ಕಿಟ್ ಅಂತಲೇ ಕೊಡ್ತಾರೆ. ಅವರೇ ಕಿಟ್ ಕೊಡ್ತಾರೆ. ಆ ಕಿಟ್ಟಲ್ಲಿ ಮಷಿನ್ ಮಾತ್ರ ನಾವು ಸೆಲೆಕ್ಟ್ ಮಾಡೋದು ಕೊಡ್ತಾರೆ. ಮಿಕ್ಕಿದೆಲ್ಲ ಅದರಲ್ಲೇ ಬರುತ್ತೆ. ಒಂದು ಟ್ಯಾಟೂ ಹಾಕ್ಬೇಕಾದ್ರೆ ಬೇಸಿಕ್ ಅದಕ್ಕೆ ಏನು ಬೇಕು ಒಂದು ಕಿಟ್ ಬರುತ್ತೆ. ಅದೊಂದು ಕಿಟ್ ತೊಗೊಳ್ಳಿ ಫಸ್ಟು. ಆಮೇಲೆ ಅದಕ್ಕೊಂದು ಒಳ್ಳೆ ಚೆನ್ನಾಗಿರೋ ಬ್ಯಾಗ್ ತೊಗೊಳ್ಳಿ. ಒಂದು ಲ್ಯಾಪ್ಟಾಪ್ ತೊಗೊಳ್ಳಿ, ಒಂದು ಸೆಕೆಂಡ್ಸೇ ಓಕೆ. ಒಂದು ಲ್ಯಾಪ್ಟಾಪ್ ತೊಗೊಂಡು ಆಮೇಲೆ ಅದಕ್ಕೆ ಬೇಕಾಗಿರೋ ಗ್ಲೌಸ್ ಎಲ್ಲ ಬಂದ್ಬಿಡುತ್ತೆ ಸರ್ ಸೆಟ್ಟು. ಫಸ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಹಾಕಕ್ಕೆ ಶುರು ಮಾಡಿ. ಬಾಸ್ ವಾಲಾ, ಬಿ ದ ಬಾಸ್.